ನಮಸ್ಕಾರ ಸ್ನೇಹಿತರೆ, ಭುವನ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ಅಥವಾ ಇತಿಹಾಸ ಹೇಳಿದ ದೊಡ್ಡ ಸುಳ್ಳ. ಪೂರ್ತಿ ವಿಡಿಯೋ ನೋಡಿ. ಒಬ್ಬ ವ್ಯಕ್ತಿ, ಒಂದು ಹೆಸರು, ಒಂದು ದೊಡ್ಡ ವಿವಾದ. ಅವನನ್ನು ಕೆಲವರು ಮೈಸೂರು ಹುಲಿ ಅಂತ ಕರೆಯುತ್ತಾರೆ. ಇನ್ನೊಬ್ಬರು ಅವನು ಸೋಲುಗಳ ಸರಪಳಿಯ ಆಡಳಿತಗಾರ ಅಂತ ಹೇಳುತ್ತಾರೆ. ನಿಜ ಯಾವುದು? ಇವತ್ತು ನಾವು ಮಾತನಾಡೋದು ಟಿಪ್ಪು ಸುಲ್ತಾನ್ ಬಗ್ಗೆ, ಭಾವನೆಗಳಿಂದಲ್ಲ, ದಾಖಲೆಗಳೊಂದಿಗೆ. ಬನ್ನಿ ಭುವನ್ ಪ್ರಪಂಚದಲ್ಲಿ ಇತಿಹಾಸ ತಿಳಿಯೋಣ. ಮೈಸೂರು ಹುಲಿ ಎನ್ನುವ ಕತೆ. ಟಿಪ್ಪು 1782ರಲ್ಲಿ ಅಧಿಕಾರಕ್ಕೆ ಬಂದನು. ಟಿಪ್ಪುವಿನ ಸೇನೆ, ಅರಮನೆ, ಶಸ್ತ್ರಾಸ್ತ್ರ ಎಲ್ಲದರ ಮೇಲೂ ಹುಲಿಯ ಚಿಹ್ನೆ ಇತ್ತು. ಅವರ ತಂದೆ ಹೈದರ್ ಅಲಿ ಕಾಲದಿಂದಲೇ ಈ ಸಂಕೇತ ಬಳಕೆಯಾಗುತ್ತಿತ್ತು. ಟಿಪ್ಪು ಸುಲ್ತಾನನ್ನು ಮೈಸೂರು ಹುಲಿ ಎಂದು ಏಕೆ ಕರೆಯಲಾಗುತ್ತದೆ ಗೊತ್ತಾ? ಟಿಪ್ಪು ಸುಲ್ತಾನ್ ಸ್ವತಃ ಹುಲಿಯನ್ನು ಬೇಟೆಯಾಡಿ ತನ್ನ ಕೈಯಾರ ಹುಲಿಯನ್ನು ಕೊಂದು ಹಾಕಲಿಲ್ಲ. ಆದರೆ ಪ್ರಶ್ನೆ ಏನು ಗೊತ್ತಾ? ಟಿಪ್ಪುವಿಗೆ ಏಕೆ ಮೈಸೂರು ಹುಲಿ ಎಂಬ ಬಿರುದು? ಅವನ ಒಂದು ಬಣ ಟಿಪ್ಪುವನ್ನು ಓಲೈಸಲು ಅಥವಾ ಅವನನ್ನು ಮೆಚ್ಚಿಸಲು ಕೊಟ್ಟ ಬಿರುದುಗಳು ಅಷ್ಟೇ. ಈಗ ಆ ಮೈಸೂರು ಹುಲಿಯ ಒಪ್ಪಂದಗಳ ಇತಿಹಾಸ ನೋಡೋಣ. 1784 ಟ್ರೀಟಿ ಆಫ್ ಮಂಗಳೂರು, ಬ್ರಿಟಿಷರ ಜೊತೆ ಒಪ್ಪಂದ. 1792 ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಈ ಒಪ್ಪಂದದ ಫಲವಾಗಿ ಅರ್ಧ ರಾಜ್ಯ ಕಳೆದು ಹೋಯಿತು. ಭಾರಿ ದಂಡ, ಇಬ್ಬರು ಪುತ್ರರನ್ನು ಬ್ರಿಟಿಷರಿಗೆ ಒತ್ತೆ. ಇಲ್ಲಿ ಪ್ರಶ್ನೆ ಏನೆಂದರೆ, ಒಬ್ಬ ನಿಜವಾದ ಹುಲಿ ತನ್ನ ಮಕ್ಕಳನ್ನು ಶತ್ರುವಿಗೆ ಒತ್ತೆ ಕೊಡುತ್ತಾನೆಯೇ, ಅಥವಾ ಇದು ರಾಜಕೀಯ ಅವಶ್ಯಕತೆಯ? ಮರಾಠರು ಮತ್ತು ಸೋಲುಗಳ ಚರ್ಚೆ, ಮರಾಠ ಎಂಪೈರ್ ಜೊತೆಗಿನ ಸಂಘರ್ಷಗಳು, ಭೂಭಾಗ ಕಳೆದುಕೊಳ್ಳುವ ಘಟನೆಗಳು. ವಿಮರ್ಶಕರು ಹೇಳುತ್ತಾರೆ ಅವನು ನಿರಂತರವಾಗಿ ಓಡಿ ಹೋಗುತ್ತಿದ್ದ. ಅವನ ಬೆಂಬಲಿಗರು ಹೇಳುತ್ತಾರೆ ಆ ಕಾಲದ ರಾಜಕೀಯದಲ್ಲಿ ಒಪ್ಪಂದಗಳು ಸಾಮಾನ್ಯವಾಗಿದ್ದವು. ಕೊನೆಯ ಯುದ್ಧ 1799 ಫೋರ್ತ್ ಆಂಗ್ಲೋ ಮೈಸೂರು ವಾರ್, ಶ್ರೀರಂಗಪಟ್ಟಣ ಕೋಟೆ. ಮೇ 4ರಂದು ಟಿಪ್ಪು ಸುಲ್ತಾನ್ ಮೃತಪಟ್ಟನು. ಬ್ರಿಟಿಷ್ ದಾಖಲೆಗಳ ಪ್ರಕಾರ ಅವನು ಕೊನೆ ಕ್ಷಣದವರೆಗೂ ಹೋರಾಡಿದನು. ಆದರೆ ಇನ್ನೊಂದು ಪಾಳೆಯದ ಪ್ರಶ್ನೆ, ಅವನು ಹೋರಾಡಿದನ ಅಥವಾ ಕೊನೆಯವರೆಗೂ ಸಂಧಾನದ ಪ್ರಯತ್ನ ಮಾಡುತ್ತಿದ್ದನ? ಇಲ್ಲ, ಅವನನ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರೀತೀರಾ? ಆಗ ಪ್ರಶ್ನೆ ಏನೆಂದರೆ, ಅವನು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ದೇಶಭಕ್ತಿಯಿಂದನ ಅಥವಾ ತನ್ನ ರಾಜ್ಯ ರಕ್ಷಣೆಗಾಗ? ಅವನ ಮಕ್ಕಳನ್ನು ಒತ್ತೆ ಕೊಟ್ಟಿದ್ದು ರಾಜಕೀಯ ತಂತ್ರನ ಅಥವಾ ಅವನ ಬಲಹೀನತೆನ? ಇತಿಹಾಸ ಕೇವಲ ಭಾವನೆ ಅಲ್ಲ, ಇದು ದಾಖಲೆ, ವಿಶ್ಲೇಷಣೆ ಮತ್ತು ಸಂದರ್ಭ. ಒಂದು ವಿಷಯ ಸ್ಪಷ್ಟ, ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದ ಆಡಳಿತಗಾರ ಏನೋ ಹೌದು, ಆದರೆ ಅವನ ಆಡಳಿತದಲ್ಲಿ ವಿವಾದಗಳು ಕೂಡ ಇದ್ದವು. ಅವನು ಸಂಪೂರ್ಣ ವೀರನ ಅಥವಾ ಸಂಪೂರ್ಣ ವಿಫಲನ? ಉತ್ತರ ಇತಿಹಾಸದ ಮಧ್ಯದಲ್ಲಿದೆ. ಇತಿಹಾಸವನ್ನು ರಾಜಕೀಯ ಕಣ್ಣಿನಿಂದ ನೋಡಬೇಡಿ, ಅದನ್ನು ಅಧ್ಯಯನ ಮಾಡಿ. ನಿಮ್ಮ ಅಭಿಪ್ರಾಯ ಏನು? ಟಿಪ್ಪು ಮೈಸೂರು ಹುಲಿನ ಅಥವಾ ಇತಿಹಾಸದ ದೊಡ್ಡ ಸುಳ್ಳ? ಇತಿಹಾಸವನ್ನು ತಿಳಿದುಕೊಂಡು ನೀವೇ ನಿರ್ಧರಿಸಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನು ಈ ರೀತಿಯಾದ ವಿಡಿಯೋಗಳನ್ನು ಮಾಡುವುದಕ್ಕೆ ದಯವಿಟ್ಟು ಭುವನ್ ಪ್ರಪಂಚ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.